ಹಲೋ ಪ್ರಿಯ ವೀಕ್ಷಕರೇ, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ನವರಾತ್ರಿಯ ಮೊದಲನೆಯ ದಿನದಂದು ಯಾವ ದೇವಿಯನ್ನು ಪೂಜಿಸುತ್ತಾರೆ ಮತ್ತು ಅದರ ವಿಶೇಷತೆಗಳು ಏನೆಂದು ತಿಳಿದುಕೊಳ್ಳೋಣ. ನವದುರ್ಗಗಳಲ್ಲಿ ಮೊದಲನೆಯ ಅವತಾರ ಶೈಲಪುತ್ರಿ. ಪರ್ವತರಾಜನಾದ ಹಿಮವಂತನ ಮನೆಯಲ್ಲಿ ಪುತ್ರಿಯಾಗಿ ಜನ್ಮ ತಾಳಿದ್ದರಿಂದ ಆಕೆಗೆ ಶೈಲಪುತ್ರಿ ಎಂಬ ಹೆಸರು ಬಂತು. ಎಡಗೈಯಲ್ಲಿ ಕಮಲ, ಬಲಗೈಯಲ್ಲಿ ತ್ರಿಶೂಲ ಧರಿಸಿ ಋಷಭ ವಾಹನದ ಮೇಲೆ ದರ್ಶನ ನೀಡುವ ಈ ಜಗನ್ಮಾತೆ ಗತ ಜನ್ಮದಲ್ಲಿ ದಕ್ಷ ಪ್ರಜಾಪತಿಯ ಮಗಳು ಸತೀದೇವಿ ಪರಶಿವನನ್ನು ವಿವಾಹವಾಗುತ್ತಾಳೆ. ದಕ್ಷನು ಬ್ರಹ್ಮಸ್ಪತಿ ಸವನ ಅನ್ನುವ ಮಹಾಯಾಗವನ್ನು ಪ್ರಾರಂಭಿಸಿ ಉಮಾಶಂಕರನನ್ನು ಬಿಟ್ಟು ಎಲ್ಲ ತ್ರಿಲೋಕವಾಸಿಗಳನ್ನು ಆ ಯಾಗಕ್ಕೆ ಆಹ್ವಾನಿಸುತ್ತಾನೆ. ದಕ್ಷನ ಯಾಗಕ್ಕೆ ಆಕಾಶ ಮಾರ್ಗದಲ್ಲಿ ಸಡಗರದಿಂದ ಓಡಾಡುತ್ತಿದ್ದ ದೇವತೆಗಳನ್ನು ಕೈಲಾಸದ ಶಿಖರದ ಮೇಲಿನಿಂದ ಗಮನಿಸಿದ ಉಮೆ ದಕ್ಷಯಜ್ಞದ ಬಗ್ಗೆ ತಿಳಿದುಕೊಳ್ಳುತ್ತಾಳೆ. ಆಹ್ವಾನವಿಲ್ಲದಿದ್ದರೂ ಕರೆಯದೇ ಇರುವ ಕಾರ್ಯಕ್ಕೆ ಹೋಗುವುದು ಒಳ್ಳೆಯದಲ್ಲ ಎಂದು ಪರಶಿವನು ಎಷ್ಟು ಹೇಳಿದರೂ ಕೇಳದೆ ತಂದೆಯ ಮೇಲಿನ ಅಭಿಮಾನದಿಂದ ಯಾಗವನ್ನು ನೋಡಲು ಹೊರಡುತ್ತಾಳೆ. ಯಾಗಶಾಲೆಯಲ್ಲಿ ಹೆಜ್ಜೆ ಇಟ್ಟ ಮಗಳನ್ನು ನೋಡಿದ ದಕ್ಷನು, ಎಲೆ ಪಾರ್ವತಿ, ನಿನ್ನ ಪತಿಯನ್ನು ಅವಮಾನಿಸುವ ಸಲುವಾಗಿಯೇ ಈ ಯಾಗವನ್ನು ಮಾಡುತ್ತಿದ್ದೇನೆ. ಆತನೊಂದಿಗೆ ನೀನಿರುವಾಗ ನನಗೆ ನೀನು ಶತ್ರುವೆ. ಪವಿತ್ರವಾದ ಈ ಯಾಗ ಭೂಮಿಯಲ್ಲಿ ಹೆಜ್ಜೆ ಇಡುವ ಅರ್ಹತೆ ನಿನಗಿಲ್ಲ, ತೊಲಗು ಎಂದು ಅಪಮಾನ ಮಾಡುತ್ತಾನೆ. ಅವಮಾನವನ್ನು ತಾಳಲಾರದೆ ಉಮೆಯು ದುಃಖಭರಿತಳಾಗಿ, ದಕ್ಷ, ಸರ್ವೇಶ್ವರನಾದ ನನ್ನ ಪತಿಯನ್ನು ನನ್ನನ್ನು ಅವಮಾನಿಸಿ ನನ್ನ ಪತಿಯ ಬಳಿಗೆ ಹೋಗುವ ಅದೃಷ್ಟವನ್ನು ನನಗೆ ಇಲ್ಲದಂತೆ ಮಾಡಿದ ನೀನು ಮಾಡುತ್ತಿರುವ ಈ ಯಾಗವು ನಾಶವಾಗಲಿ ಎಂದು ಶಪಿಸಿ ಅಗ್ನಿಯಲ್ಲಿ ಧುಮುಕುತ್ತಾಳೆ. ಮರುಜನ್ಮದಲ್ಲಿ ಶೈಲರಾಜನ ಹಿಮವಂತನ ಪುತ್ರಿಯಾಗಿ ಜನ್ಮ ತಾಳಿ ಶೈಲಪುತ್ರಿಯಾಗುತ್ತಾಳೆ. ಈ ಜನ್ಮದಲ್ಲಿ ಶಂಕರನ ಅರ್ಧಾಂಗಿಯಾಗುತ್ತಾಳೆ. ನವರಾತ್ರಿ ಮೊದಲನೇ ದಿನ ಈ ದೇವಿಗೆ ಪೂಜೆ ಉಪಾಸನೆಗಳನ್ನು ಮಾಡಿ ಪೂಜಿಸಬೇಕು. ಮಂತ್ರೋಚ್ಚಾರಣೆ ಮಾಡಬೇಕು. ಅಖಂಡ ದೀಪಾರಾಧನೆಯಿಂದ ಪೂಜಿಸಬೇಕು. ಈ ರೀತಿಯಾಗಿ ಶ್ಲೋಕವನ್ನು ಪಠಿಸಬೇಕು. ವೀಕ್ಷಕರೇ, ಈ ಪುಟ್ಟ ಮಾಹಿತಿ ಇಷ್ಟ ಆದರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಕೇಳಿದ್ದಕ್ಕಾಗಿ ಧನ್ಯವಾದಗಳು.